ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತು ರೂಪಾ ರಮೇಶ್ ಹೋಲ್ಗಸ್ ಕಡೆಯಿಂದ ಒಂದು BM ಮಾಡಿ ಏಕಾತ ಆಗಿರುವಂತ ಲೇಔಟ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ನೋಡ್ತಾ ಇರ್ಬೋದು, ಮಾಗಡಿ ರೋಡ್ ತಾವರೆಕೆರೆ ಹತ್ರ ಬರ್ತಾ ನಿಮ್ಗೆ ಅತಿಥಿ ಗ್ರ್ಯಾಂಡ್ ಹೋಟೆಲ್ ಸಿಗತ್ತೆ ನೋಡಿ. ಇದೇ ರೋಡ್ ಅಲ್ಲಿ ಮಾಡಿರುವಂತ ಏಕಾತ ಪ್ರಾಪರ್ಟಿ ಲೇಔಟ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹಾಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾ ಲೇಔಟ್ ಕರ್ಕೊಂಡು ಹೋಗ್ತೀನಿ, ಬನ್ನಿ ಸರ್. ದುರ್ಗಶ್ರೀ ವೆಂಚರ್ಸ್ ಅವರು ಇನ್ನೊಂದು ಹೊಸ ಲೇಔಟ್ ಮಾಡಿದಾರಂತೆ ಗೊತ್ತಾಯ್ತು ಸರ್. ಇದೇನಾ ಸರ್ ಲೇಔಟ್? ಹೌದು ಮೇಡಮ್, ನೀವು ನೋಡ್ತಾ ಇದ್ರಲ್ಲ, ಇದೇ ಸತ್ವ ಪೀಪಲ್ ಟ್ರೀ ಅಂತ ಲೇಔಟ್ ನೋಡಿದ್ರಲ್ಲ, ಇದ್ರ ಹಿಂಭಾಗನೆ ಮಾಡಿರುವಂತದ್ದು 6 ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿರೋದು. ನೀವು ಇಲ್ಲಿವರೆಗೂ ಏಕಾತ ಪ್ರಾಪರ್ಟಿನ ನೋಡಿರ್ತೀರಾ. ಹೌದು ಸರ್. BM ಮಾಡಿ ಲೇಔಟ್ ಅಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಕೊಡ್ಬೇಕು, ಲೇಔಟ್ ಅಲ್ಲಿ ಇಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾರ ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಲೇಔಟ್ಗೆ ಹೋಗೋಣ. ಹಾಗಾದ್ರೆ ಹೋಗೋಣ ಸರ್ ಲೇಔಟ್ಗೆ. ಬನ್ನಿ ವೀಕ್ಷಕರೇ, ಲೇಔಟ್ ರೋಡ್ ಹೋಗೋಣ. ಪ್ರೆಸೆಂಟ್ ಇವಾಗ ಲೇಔಟ್ ಎದುರುಗಡೆ ಎಂಟ್ರೆನ್ಸ್ ಆರ್ಚ್ ಹತ್ರ ಇದೀವಿ. ನೋಡ್ತಾ ಇರ್ಬೋದು ಸತ್ವ ಅವ್ರು ಮಾಡಿರುವಂತ ಪೀಪಲ್ ಟ್ರೀ. ಇದರಲ್ಲಿ ನಾನು ಈಗ ಹೇಳ್ತಾ ಇದ್ದಂಗೆ ನಿಮ್ಗೆ 3,500 ಪ್ಲಾಟ್ಸ್ ನ ಸತ್ವ ಅವ್ರು ಮಾರಿರೋದು. ಹಾಗೆ ಇದರಲ್ಲಿ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ನಿಮ್ಗೆ. ಹಾಗೆ ಎಂಟ್ರೆನ್ಸ್ ಬಂದ್ಬಿಟ್ಟು 60 ಫೀಟ್ ರೋಡ್ ಅಲ್ಲಿ ನಾವು ಎಂಟ್ರಿ ಆಗ್ತೀವಿ ನೋಡಿ. ಸದ್ಯಕ್ಕೆ ಈ ಕಡೆ ಹೋದ್ರೆ ನೀವು ನೋಡಿ, ಈ ರೋಡ್ ನೋಡ್ತಾ ಇದ್ರಲ್ಲ, ಇದು ತಾವರೆಕೆರೆಗೆ ಹೋಗುತ್ತೆ. ಈ ಕಡೆ ಬಂದ್ಬಿಟ್ರೆ ನಿಮ್ಗೆ ಚಂದ್ರಪ್ಪ ಸರ್ಕಲ್ ಆಗಿರ್ಬೋದು, ಕೆಂಗೇರಿ ಆಗಿರ್ಬೋದು, ಎಲ್ಲದಕ್ಕೂ ಕನೆಕ್ಟಿವಿಟಿ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಎಲ್ಲ ಕಡೆ ರೀಚ್ ಆಗ್ತೀರಾ. ಬನ್ನಿ ಲೇಔಟ್ ಒಳಗಡೆ ಹೋಗೋಣ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಒಳ್ಳೆ BM ಮಾಡಿ ಲೇಔಟ್ಗೆ ಏಕಾತ ಆಗಿರುವಂತ ಪ್ರಾಪರ್ಟಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ತಾವರೆಕೆರೆ ಮೈನ್ ರೋಡ್ ಅಲ್ಲಿ ನೀವು ಬರ್ತಾ ಅತಿಥಿ ಹೋಟೆಲ್ ಅಂತ ಸಿಗತ್ತೆ ನೋಡಿ. ಈ ರೋಡ್ ಅಲ್ಲೇ ಮಾಡಿರುವಂತ BM ಮಾಡಿ ಲೇಔಟ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹಾಗೆ ಸಂಪೂರ್ಣವಾದಂತ ಮಾಹಿತಿ ಕೊಡ್ತಾ ಪ್ರತಿಯೊಂದು ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾ ಲೇಔಟ್ ಕರ್ಕೊಂಡು ಹೋಗ್ತೀನಿ. ಬನ್ನಿ ನೋಡೋಣ. ಪ್ರೆಸೆಂಟ್ ಬಂದ್ಬಿಟ್ಟು ನೋಡಿ, ಇದು ತಾವರೆಕೆರೆ ಸಬ್ ರಿಜಿಸ್ಟರ್ ಆಫೀಸ್ ಇಂದ ಹೀಗೆ ಬಂದ್ರೆ ಈ ಕಡೆ ಬಂದ್ಬಿಟ್ಟು ನಿಮ್ಗೆ ಮೈಸೂರು ರೋಡ್ ಕಡೆಗೆ ಹೋಗುತ್ತೆ. ಈ ಕಡೆ ಬಂದ್ಬಿಟ್ಟು ಚಂದ್ರಪ್ಪ ಸರ್ಕಲ್ ಕಡೆ ಹೋಗುತ್ತೆ. ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಲೇಔಟ್ ಮಾಡಿದ್ವಿ. ಬನ್ನಿ ಕರ್ಕೊಂಡು ಹೋಗ್ತೀವಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದೆ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ಮೇಡಮ್ BM ಮಾಡಿ ಅಪ್ರೂವ್ ಆಗಿರೋಂತ ಇಂಡಿವಿಜುವಲ್ ಏಕಾತ ಆಗಿರೋಂತ ಸೈಟ್ಸ್ ಯಾವ್ದಾದ್ರು ತೋರಿಸಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರಿ. ಹಾಗೆ ಮೇಡಮ್, ನೀವು ತುಂಬಾ ದೂರ ಬೇಡ, ನಮ್ಗೆ ಸಿಟಿಗೆ ನಿಯರ್ ಆಗಿರೋಂತ ಯಾವ್ದಾದ್ರು ಪ್ಲೇಸ್ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಇವತ್ತು ಎಲ್ಲಪ್ಪ ಬಂದಿದ್ದೆ ಅಂತ ಹೇಳಿದ್ರೆ, ಎಲ್ಲರಿಗೂ ಮಾಗಡಿ ರೋಡ್ ಗೊತ್ತೇ ಇದೆ. ಮಾಗಡಿ ರೋಡ್ ಇಂದ ಅತಿಥಿ ಹೋಟೆಲ್ ಏನಿದೆ ಅಲ್ಲಿಂದ ಕೇವಲ 1.5 ಕಿಲೋಮೀಟರ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಇದು ಬಂದ್ಬಿಟ್ಟು BM ಮಾಡಿ ಅಪ್ರೂವ್ ಆಗಿರೋಂತ ಇಂಡಿವಿಜುವಲ್ ಏಕಾತ ಆಗಿರೋಂತ ಸೈಟ್ಸ್. ನೋಡ್ತಾ ಇರ್ಬೋದು, ಬ್ಯೂಟಿಫುಲ್ ಆಗಿದೆ ಲೇಔಟ್ ಮಾತ್ರ. ಸರೌಂಡಿಂಗ್ ಅಂತೂ ಸುತ್ತಮುತ್ತ ಸಾಕಷ್ಟು ಅವಾಗಲೇ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗೋಗಿದೆ. ಈ ಲೇಔಟ್ ನ ಇವತ್ತು ನಮ್ಗೆ ಪರಿಚಯ ಮಾಡಿಸ್ಕೊಡೋದಿಕ್ಕೆ ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದ ವಿಕ್ರಮ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ ಮಾಡೋಣ. ಬನ್ನಿ. ಇವತ್ತು ನಮ್ ಜೊತೆ ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದ ವಿಕ್ರಮ್ ಸರ್ ಅವರು ಇದ್ದಾರೆ. ಸರ್, ಹಾಯ್ ಸರ್. ಹಾಯ್ ಮೇಡಮ್. ಸರ್, ಹೆಂಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ನೀವು ಮೇಡಮ್? ನಾನ್ ಚೆನ್ನಾಗಿದ್ದೀನಿ ಸರ್. ಸರ್, ದುರ್ಗಶ್ರೀ ವೆಂಚರ್ಸ್ ಅವರು ಇನ್ನೊಂದು ಹೊಸ ಲೇಔಟ್ ಮಾಡಿದಾರೆ ಅಂತ ಗೊತ್ತಾಯ್ತು. ಅದು ಕೂಡ BM ಮಾಡಿ ಅಪ್ರೂವ್ ಇಂಡಿವಿಜುವಲ್ ಏಕಾತ ಮಾಡಿದೀರಾ ಅಂತ. ಸರ್, ಇವತ್ತು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ನಾವು? ಮೇಡಮ್, ಮಾಗಡಿ ರೋಡ್ ಇಂದ ತಾವರೆಕೆರೆ ಅಂತ ಬಂದ್ರೆ ಅಲ್ಲಿ ಅತಿಥಿ ಹೋಟ್ಲ್ ಇದೆ. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಅಲ್ಲಿ ಸತ್ವ ಲೇಔಟ್, ಸತ್ವ ಪೀಪಲ್ ಟ್ರೀ ಅಂತ ಲೇಔಟ್ ಮಾಡಿದ್ದಾರೆ. ಅದ್ರ ಒಳಗಡೆ ಬಂದು ಜಸ್ಟ್ 60 ಫೀಟ್ ರೋಡ್ ಅಲ್ಲಿ ಎಂಟ್ರಿ ಆಗ್ತೀವಿ.
ಹಾ, sir. ಒಳಗಡೆ ಬಂದ್ರೆ ನಮ್ 6 ಎಕರ್ಸ್ ಅಲ್ಲಿ ಡೆವಲಪ್ ಮಾಡಿರುವಂತ ಏಕಾತ ಪ್ರಾಪರ್ಟಿಯಲ್ಲಿ ಇದೀವಿ. ಹಾಗೆ ಇನ್ನೊಂದು ವೇ ಇದೆ, ಇನ್ನು ಮೈಸೂರು ರೋಡ್ ನಿಮ್ಗೆ ಮೈಸೂರು ರೋಡ್ ಇಂದ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇಂದ ಆಗಿರ್ಬೋದು, ಕೆಂಗೇರಿಯಿಂದ ಆಗಿರ್ಬೋದು, ಹಾ, sir. ಅಲ್ಲೂ ತುಂಬಾ ಹತ್ತಿರದಲ್ಲಿ ಇಲ್ಲಿಂದ ಬರ್ಬೋದು ಮೇಡಮ್. ಅಲ್ವಾ ಸರ್? ಅಂದ್ರೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ತುಂಬಾ ಅಲ್ವಾ ಚೆನ್ನಾಗಿದೆ ಸರ್? ಇಲ್ಲಿ. ನಿಮ್ ನೋಡಿ ಮೈಸೂರು ರೋಡ್ ಕಡೆಯಿಂದಾನು ಬರ್ಬೋದು, ಮಾಗಡಿ ರೋಡ್ ಕಡೆಯಿಂದಾನು ಬರ್ಬೋದು. ಸರ್ ಹಂಗಂದ್ರೆ ಈ ಲೇಔಟ್ ಗೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಅಲ್ವಾ ಸರ್? ಹೌದು ಮೇಡಮ್, ಮಾಗಡಿ ರೋಡ್ ಕಡೆಯಿಂದಾನು ಬರ್ಬೋದು, ಈ ಕಡೆ ಮೈಸೂರು ರೋಡ್ ರಾಮಹಳ್ಳಿ ಸರೌಂಡಿಂಗ್ ಕಡೆಯಿಂದಾನು ಬರ್ಬೋದು ಹೌದು ಮೇಡಮ್. ಅಲ್ವಾ ಅಲ್ಲಿ ಸರ್? ನಿಮ್ಗೆ ನೋಡ್ತಾ ಇರ್ಬೋದು, ಇಲ್ಲೇ 330 ಫೀಟ್ ರೋಡ್ ಆಗಿದೆ, ಔಟರ್ ರಿಂಗ್ ರೋಡ್ ಅಂತ. ಹೌದು ಸರ್. ಅಲ್ಲಿಂದ ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಮಾಡಿರುವಂತ ಲೇಔಟ್. ಇವಾಗ ಮಾಗಡಿ ರೋಡ್ ಅಲ್ಲಿ ಏನ್ ಮಾಡ್ತಾ ಇದಾರೆ ರೋಡ್, ಹೌದು. ಆ ರೋಡ್ ಇಂದ ಕೇವಲ ಒಂದು 4 ಕಿಲೋಮೀಟರ್ ಅಲ್ಲಿ. ಹೌದು. ಸರ್ ಇದು ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿರೋ ಅಂತ? ಟೋಟಲ್ ಇದು 6 ಎಕರ್ಸ್ ಬೌಂಡ್ರಿಯಲ್ಲಿ ಡೆವಲಪ್ಮೆಂಟ್ ಮಾಡಿರೋದು ಮ್ಯಾಮ್. ಟೋಟಲ್ Okay. ನಿಮ್ಗೆ 90 ಸೈಟ್ಸ್ ಇದೆ. 90 ಸೈಟ್ಸ್ ಅವೈಲೇಬಲ್ ಇದೆಯಾ ಸರ್? ಸರ್ ಹಂಗಂದ್ರೆ 90 ಸೈಟ್ಸ್ ಅವೈಲೇಬಲ್ ಇದೆ. ಹೌದು ಮೇಡಮ್. ಸರ್ ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ ಗಳು ಇದೆಲ್ಲ 30, 40, 30, 50 ಮೇಡಮ್. ಹೌದಾ ಸರ್? ಹಾ. 2 ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಡೈಮೆನ್ಷನ್ ಅಲ್ಲಿ ಮಾಡಿರುವಂತ ಲೇಔಟ್ ಇದು. ಹಾ. ಸರ್ ಯಾವ ಫೇಸಿಂಗ್ ಇದೆ ಸರ್? ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ತರ. ಅಂದ್ರೆ 4 ಡೈರೆಕ್ಷನ್ ಅಲ್ಲೂ ಅವೈಲೇಬಲ್ ಇದೆ. ಹೌದು. ಅಲ್ವಾ ಸರ್? ಅವ್ರಿಗೆ ಯಾವ್ದು ಫೇಸಿಂಗ್ ಬೇಕೋ ಅದನ್ನ ಪರ್ಚೇಸ್ ಖಂಡಿತ ಈಗ ಮಾಡಬಹುದು ಬಂದ್ರೆ ನಿಮ್ಗೆ ಈಗ ಮಾಡ್ತಾ ಇರೋದ್ರಿಂದ ನಿಮ್ಗೆ ಎಲ್ಲಾ ಸೈಟ್ಸ್ ಎಲ್ಲ ಫೇಸಿಂಗು ಸಿಗುತ್ತೆ. ಅಲ್ವಾ 30, ಸರ್? 40 ಬೇಕಾ, 30, 50 ಬೇಕಾ, ಹಾ. ಈಸ್ಟ್ ಬೇಕಾ, ವೆಸ್ಟ್ ಬೇಕಾ, ನಾರ್ತ್ ಬೇಕಾ, ಹಾ, ಎಲ್ಲಾ ಸರ್. ತರ ಸೈಟ್ಸ್ ಇವಾಗ ಅವೈಲೇಬಲ್ ಇದೆ. ಹಾ. ಇಮಿಡಿಯೇಟ್ ಆಗಿ ಬಂದ್ರೆ ನಿಮ್ ಕಾರ್ನರ್ ಸೈಟ್ಸ್ ಸಿಗುತ್ತೆ. ಅಲ್ವಾ ಸರ್? ಹೌದು. ಸರ್ ಇನ್ನೊಂದ್ಸಲಿ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ಇದು ಯಾವ್ದಿಂದ ಅಪ್ರೂವ್ ಆಗಿದೆ ಮತ್ತೆ ಯಾವ ಖಾತಾ ಬರುತ್ತೆ ಸರ್? ಮೇಡಮ್ ಇದು BMRDA ಅಪ್ರೂವಲ್, ಎಲ್ರಿಗೂ ಗೊತ್ತಿರುವಂತದ್ದು. BMRDA ಏಕಾತ ಹಾ. ಪ್ರಾಪರ್ಟಿ, ಇಂಡಿವಿಜುವಲ್ ಈ ಖಾತಾ ಆಗಿರುವಂತ ಪ್ರಾಪರ್ಟಿ. ಇವಾಗ ಈ Okay. ಖಾತಾ ರೆಡಿ ಇದೆ, ನಾಳೆಗೆ ರಿಜಿಸ್ಟ್ರೇಷನ್ ರೆಡಿ ಇದೆ. Okay. ಹಾಗೆ ಈಗ ಎಲ್ರು ಕೇಳೋದೇನಂದ್ರೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಆಗತ್ತಾ ಹೌದು ಸರ್, ಅಂತ ತುಂಬಾ ಕೇಳ್ತಾರೆ. ಜನಕ್ಕೆ ಅದೊಂದು ಕನ್ಫ್ಯೂಷನ್ ಇರುತ್ತೆ sir. ಅದರಿಂದ ಇದು ಯಾವುದೇ ಸಂದೇಶನೇ ಬೇಡ. ಹಾ, sir. ಎಲ್ಲಾ ಬ್ಯಾಂಕ್ ಅಲ್ಲೂ ಲೋನ್ ಅಪ್ರೂವಲ್ ಆಲ್ರೆಡಿ ಆಗಿದೆ. Already ಆಲ್ರೆಡಿ ಆಗಿದ್ಯಾ ಅಪ್ರೂವಲ್ sir? ಆಗಿದೆ. ನಿಮ್ದು ಪ್ರೊಫೈಲ್ ಕೊಟ್ರೆ ಸಾಕು, ಇಮಿಡಿಯೇಟ್ ಆಗಿ 1 ವೀಕ್ ಅಲ್ಲಿ ಲೋನ್ ಮಾಡಿಸಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಅಪ್ ಟು 80 ಎಷ್ಟು ಪರ್ಸೆಂಟ್ ವರ್ಗೂ ಲೋನ್ ಆಗ್ಬೋದು? ಅಪ್ ಟು 70% ವರೆಗೂ ಲೋನ್ ಆಗುತ್ತೆ. ಅಪ್ ಟು 70% ವರ್ಗೂ ಲೋನ್ ಆಗುತ್ತಾ ಸರ್? ಹ್ಮ್. ಸರ್ BMRDA ಅಪ್ರೂವ್ ಅಂತ ಹೇಳ್ತಿದ್ದೀರಾ ಸರ್, ಡೆವಲಪ್ಮೆಂಟ್ ಯಾವ್ದಾದ್ರ ಕೊಟ್ಟಿದ್ದೀರಾ ಸರ್? ನೋಡಿ ಮೇಡಮ್, 100% ಡೆವಲಪ್ಮೆಂಟ್ ರೆಡಿ ಆಗಿದೆ. ನೋಡ್ತಾ ಇರ್ಬೋದು. BMRDA ವಿಷಯಕ್ಕೆ ಬರೋದಾದ್ರೆ ಹಾ ಸರ್. ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ 100% ಡೆವಲಪ್ಮೆಂಟ್ ಆದ್ರೆ ಮಾತ್ರ ಇಂಡಿವಿಜುವಲ್ ಖಾತಾ ರಿಲೀಸ್ ಆಗೋದು. ಹೌದು ಈಗ ಸರ್. ರೆಡಿ ಆಗಿದೆ, ರಿಲೀಸ್ ಆಗಿದೆ ಖಾತಾ ಅಂದ್ರೆ 100% ಡೆವಲಪ್ಮೆಂಟ್ ರೆಡಿ ಇದೆ. ನಿಮ್ ಕಣ್ಣು ಮುಂದೆನೆ ಕಾಣಿಸುತ್ತೆ. ಇದ್ರಲ್ಲಿ ಯಾವುದೇ ರೀತಿ ಮುಚ್ಚುಮರಿ ಏನು ಇರಲ್ಲ. ಅಲ್ವಾ ಸೈಟ್ ಸರ್? ನಂಬರ್ಸ್ ಆಗಿರ್ಬೋದು, ಹೌದು ಮತ್ತೆ ಸರ್. ನಿಮ್ ತಾರ್ ರೋಡ್ ಆಗಿರ್ಬೋದು, ಎಂಟ್ರೆನ್ಸ್ 40 ಫೀಟ್ ರೋಡ್, ಸಬ್ ರೋಡ್ಸ್ 30 ಫೀಟ್ ರೋಡ್ಸ್ ಆಗಿರ್ಬೋದು. ಓಕೆ. ಮತ್ತೆ ಮೇಡಮ್ ಇದರಲ್ಲಿ ನೀವು ಪವರ್ ನೋಡಿರ್ಬೋದು, ಹೌದು ಸರ್. ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿರುವಂತ ಪ್ರಾಬ್ಲಮ್ ನಿಮ್ಗೆ ಎಲ್ಲೇ ಹೊರಗಡೆ ಎಲ್ಲೂ Cable ವೈರಿಂಗ್ ಸಿಗಲ್ಲ. ಕಾಣಿಸ್ತಾ ಇಲ್ಲ ಕಾಣಿಸಲ್ಲ ಅಲ್ವಾ ನಿಮ್ಗೆ. ಸರ್? ಹೌದು. ಆಮೇಲೆ ನಿಮ್ಗೆ ನೀರಿನ ಓವರ್ ಟ್ಯಾಂಕ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಹೌದು ಸರ್. ಪ್ರತಿಯೊಂದು ರೆಡಿ ಇದೆ. ಸೈಡ್ಸ್ಗೂ ನೀರಿನ ಕಲೆಕ್ಷನ್ ಆಗಿರ್ಬೋದು ರೆಡಿ ಇದೆ ಮೇಡಮ್. ಇವಾಗ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇಲ್ಲಿ ರೆಂಟ್ಗೂ ಕೊಡೋದಕ್ಕೆ ಅವಕಾಶ ಇದೆ. ಯಾಕಂದ್ರೆ ಈ ಸತ್ವಾಲಿ ನೀವೇ ನೋಡಿರ್ಬೋದು, ಸಾಕಷ್ಟು ಮನೆಗಳು ಮನೆಗಳು development ಆಗೋಗಿದೆ ಆಗಿದಾವೆ, ಸರ್. ಹೌದು ಸರ್. ರೆಂಟ್ಗೂ ಬಿಟ್ಟಿದ್ದಾರೆ. ನೀವು Okay. ಒಂದ್ಸಲಿ ಬನ್ನಿ ಮೇಡಮ್. ನಾನು ಹೇಳೋದು ಇಷ್ಟೇನೆ, ಹಾ ಸರ್. ಈ ಲೇಔಟ್ ಅಲ್ಲಿ ನೀವು ಸೈಟ್ ತಗೊಳ್ದೆ ಹೋದ್ರೂ ಪರವಾಗಿಲ್ಲ, ಒಂದ್ಸಲಿ ವಿಸಿಟ್ ಮಾಡಿ. ಒಂದು ಹೌದು BMRDA ಲೇಔಟ್ ಇಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದಾರ. ಹಾ. ಈ ಸರೌಂಡಿಂಗ್ ಅಲ್ಲಿ ನಂಬರ್ 1 ಲೇಔಟ್ ಅಂತಾನೆ ಹೇಳ್ಬೋದು. ಅಲ್ವಾ ಸರ್? ಹೌದು. ಸರ್ ನಾನು ಕೂಡ ನೋಡಿದೆ, ಎಂಟ್ರೆನ್ಸ್ ಇಂದ ನಿಮ್ಮ ಲೇಔಟ್ ವರ್ಗುನು ಸರ್ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಹೌದು ಮಾಡಿದ್ದಾರೆ madam, ಸರ್. ಖಂಡಿತ. ಮನೆಗಳನ್ನು ಅಷ್ಟೇ ತುಂಬಾ ಚೆನ್ನಾಗಿ ಕಟ್ಸ್ಕೊಂಡ್ ಬಂದಿದ್ದಾರೆ. ಯಾರಾದ್ರೂ ಮಾಗಡಿ ರೋಡ್ ಸರೌಂಡಿಂಗ್ ಒಂದು ಒಳ್ಳೆ ಸೈಟ್ ನೋಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ ಆಗಿ ವೀಕ್ಷಕರೇ ಒಂದ್ಸಲಿ ಬಂದ್ಬಿಟ್ಟು ಈ ಲೇಔಟ್ ಬಂದ್ಬಿಟ್ಟು ವಿಸಿಟ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅಲ್ವಾ ಸರ್? ಖಂಡಿತ ಮೇಡಮ್, ಖಂಡಿತ. ಸರ್ ಲೇಔಟ್ ಬಗ್ಗೆ ಏನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ಸರ್. ಇವಾಗ ಯಾರಾದ್ರೂ ಬಂದು ಸೈಟ್ ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಮೇಡಮ್ ನಮ್ದು ನಾಗರಬಾವಿ ಮೇಡಮ್. ನಾಗರಬಾವಿ ಕಬಾಬ್ ಫ್ಯಾಕ್ಟರಿ ಅಂತ ಹೋಟೆಲ್ ಇದೆ. ಅದೇ ಬಿಲ್ಡಿಂಗ್ ಅಲ್ಲಿ 3rd ಫ್ಲೋರ್ ಅಲ್ಲಿ ದುರ್ಗಾ ಶಿವೆಂಚರ್ಸ್ ಅಂತ ಇರುತ್ತೆ. ಹಾ ಸರ್. ಡೈರೆಕ್ಟ್ ಆಗಿ ಅಲ್ಲಿ ಬಂದ್ರು ಪೂರ್ತಿ ಇನ್ಫಾರ್ಮೇಶನ್ ತಗೊಂಡು ಲೇಔಟ್ ಕರ್ಕೊಂಡ್ ಬಂದು ನಮ್ದೇ ಸ್ಟಾಫ್ ಅಲ್ಲಿ ಕರ್ಕೊಂಡ್ ಬಂದು ನಮ್ದೇ ವೆಹಿಕಲ್ ಅಲ್ಲಿ ಕರ್ಕೊಂಡ್ ಬಂದು ವಿಸಿಟ್ ಮಾಡಿಸ್ತೀವಿ. ಅಥವಾ ಡೈರೆಕ್ಟ್ ಆಗಿ ಬರ್ತೀವಿ ಅಂದ್ರೆ ಸತ್ವಾ ಪೀಪಲ್ ಟ್ರೀ ಅಂತ ಲೊಕೇಶನ್ ಹಾಕೊಂಡ್ರೆ ಸಾಕು, ಇಲ್ಲಿ ಡೈರೆಕ್ಟ್ ಆಗಿ ಕರ್ಕೊಂಡ್ ಬಂದ್ಬಿಡುತ್ತೆ. ಇಲ್ಲಿ ವಿಸಿಟ್ ಮಾಡಬಹುದು. ಬುಕಿಂಗ್ ಪ್ರೋಸೆಸ್ ಕಾಮನ್ ಆಗಿ ಮೇಡಮ್. ಸೈಟ್ ವಿಸಿಟ್ ಮಾಡಿ ನೀವೇನಾದ್ರೂ ಇದೇ ಸೈಟ್ ಬೇಕಂದ್ರೆ ಒಂದು ಸ್ಮಾಲ್ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಡಾಕ್ಯುಮೆಂಟ್ ತಗೊಂಡೋಗಿ ಲೀಗಲ್ ಚೆಕ್ ಮಾಡಿ. ಒಬ್ರಲ್ಲ ಇಬ್ಬರ ಹತ್ರ ಲಾಯರ್ಗಳ ಹತ್ರ ಚೆಕ್ ಮಾಡಿಸಿ ನಿಮ್ ಲೀಗಲ್ ಓಕೆ ಆಯ್ತಂದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಲೋನ್ ಮಾಡಿಸಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಮೇಡಮ್. ಹೌದಾ ಸರ್? ಹೌದು ಮೇಡಮ್. ಓಕೆ. ಪಾರ್ಕ್ ಆಗಿದೆ ಅಂತ ಹೇಳಿದ್ರಲ್ಲ ಸರ್, ಇದೇನಾ ಸರ್ ಪಾರ್ಕ್? ಇದೊಂದೇ ಅಲ್ಲ ಮೇಡಮ್, 4 ಪಾರ್ಕ್ ಇದೆ ಈ ಲೇಔಟ್ ಅಲ್ಲಿ. 4 ಪಾರ್ಕ್ ಮಾಡಿದೀವಿ, CA ಬಿಟ್ಟಿದೀವಿ, ಓವರ್ ಟ್ಯಾಂಕ್ ರೆಡಿ ಇದೆ. ಅಂದ್ರೆ ಎಲ್ಲ ready ಒಂದಲ್ಲ ಎರಡಲ್ಲ ಮೂರಲ್ಲ 4 ಪಾರ್ಕ್ park ಮಾಡಿದೀರಾ? ready. ಹೌದು ಮೇಡಮ್. ಸರ್ ಕಂಪ್ಲೀಟ್ ಡೀಟೇಲ್ಸ್ ಏನೋ ಹೇಳಿದ್ರಿ ಸರ್. ಸರ್ ಕೊನೆದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ? ಮೇಡಮ್ ಕೊನೆದಾಗಿ ಅಂದ್ರೆ ನೀವೇ ಈ ಲೇಔಟ್ ಬಂದು ವಿಡಿಯೋ ಮಾಡಿದೀರಾ, ಹೌದು ಸರ್. ಪ್ರತಿಯೊಬ್ಬರಿಗೂ ನಿಮ್ಮ ಫಾಲೋವರ್ಸ್ ಹೇಳ್ತಾ ಇದ್ರಾ. ನೀವೇ ಹೇಳಿ ಮೇಡಮ್, ಏನ್ ಹೇಳ್ಬೋದು ನಮ್ಮ ಲೇಔಟ್ ಬಗ್ಗೆ ನೀವು? ಸರ್ ನನ್ಗಂತೂ ಏನ್ ಅನ್ಸ್ತು ಅಂತ ಹೇಳಿದ್ರೆ ತುಂಬಾ ಪೀಸ್ಫುಲ್ ಲೈಫ್ ಲೀಡ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇವಾಗಿರೋ ಬೆಂಗಳೂರು ಟ್ರಾಫಿಕ್ ಪೊಲ್ಯೂಷನ್ ನೋಡಿದ್ರೆ ಇಲ್ಲಿ ಪೀಸ್ಫುಲ್ ಆಗಿದೆ, ಹಾಗೆ ಪೊಲ್ಯೂಷನ್ ಫ್ರೀ ಅಂತಾನು ಹೇಳ್ಬೋದು. ಆಮೇಲೆ ಒಳ್ಳೆ ಏರ್ ಇದೆ ಸರ್. ಯಾಕಂದ್ರೆ ಇಷ್ಟು ದಿನ ನಾವು ಟ್ರಾಫಿಕ್ ಅಲ್ಲಿ ಸಿಟಿ ಒಳಗಡೆ ಏನು
ಏರ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ ಆಕ್ಸಿಜನ್ ತುಂಬಾ ಏನಂದ್ರೆ ಹೇಳಿದ್ರೆ ಕೆಮಿಕಲ್ಸು ಅದು ಇದು ಎಲ್ಲ ನಮ್ಮ ಹೆಲ್ತ್ಗೆ ಹೋಗ್ತದೆ. ಆದ್ರೆ ಇಲ್ಲಿ ಬಂದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಲೈಫ್ ಸ್ಟೈಲ್ ಒಂದ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂತಾನೆ ಅನ್ಕೋಬಹುದು ಅಲ್ವಾ ಸರ್? ಖಂಡಿತ ಮೇಡಮ್, ಅದನ್ನೇ ನಾನು ಹೇಳೋದು ಸರ್. ಹೌದು. ಒಂದ್ಸಲಿ ನೀವು ಸೈಟ್ ವಿಸಿಟ್ ಮಾಡಿ, ಲೇಔಟ್ ನೋಡಿ ನೀವು ಖುಷಿ ಪಡ್ತೀರಾ. ಒಂದು BMRD ಲೇಔಟ್ ಏಕಾತ ಆಗಿರುವಂತ ಪ್ರಾಪರ್ಟಿ, ಇಷ್ಟು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಲೇಔಟ್ ನ ತಂದು ನಿಮ್ ಮುಂದೆ ಇಕ್ಕಿದೀವಿ. ಇನ್ನು ತಡ ಮಾಡದೆ ವಿಡಿಯೋ ಮೇಲೆ ಬರ್ತಾ ಇರೋಂಥ ಸ್ಕ್ರೀನ್ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ ನ ಸ್ವಂತ ಮಾಡ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್.